ಸರ್ ನಾನು ಒಂದು ಕಡೆ ಇದು ಪ್ರೂವ್ ಮಾಡಿ ಕೊಟ್ಬಿಟ್ರೆ ಒಂದು ಕಡೆ ಸರ್ ನಾನು ಇವತ್ತೇ ಓಪನ್ ಆಗಿರ್ತೀನಿ ಅಂತೇಕಂತ ಹೇಳ್ಬಿಡ್ತಾವ ಸರ್ ಒಂದ್ ಕಡೆ ನಾನು ಪ್ರೂವ್ ಮಾಡ್ಕೊಡಿ ಸರ್ ಒಂದು ಕಡೆ ಸರ್ ₹1 ಪ್ರೂವ್ ಮಾಡ್ಕೊಡಿ ಸರ್ ನೀವು ಹೇಳೋದಕ್ಕೆ ಹೇಳ್ತೀನಿ ಸರ್ ಇದು ನನ್ನ ಕಾನ್ಫಿಡೆನ್ಸ್ ಸರ್. ಮಾತು ಕರೆಕ್ಟ್. ನೀವು ಏನಂದ್ರೆ ನನಗೆ ಊರು ಬಿಡೋಕ್ಕಿಂತ ಮುಂಚೆ ನನಗೆ ಅನಿಸ್ತು ನಾನು ಆಲ್ರೆಡಿ ₹50 ಸಲ ಮಾಡಿದ್ದೆ. ದರ್ಶನ್ ಸರ್ ಕಷ್ಟ ಅಂದ್ರೆ ಒಂದ್ಸಲ ನನಗೆ ಯಾವುದೋ ಪಿಕ್ಚರ್ಲಿ ಹೆಲ್ಪ್ ಮಾಡಿಬಿಟ್ಟಿದ್ದಾರೆ. ಮತ್ತೆ ನಾನು ಅವ್ರ ಹತ್ರ ಹೋಗಿ ಸಾಲ ಕೇಳೋ ಪರಿಸ್ಥಿತಿ ಇರಲಿಲ್ಲ. ಒಂದೇದು. ಎರಡನೇದು ನನಗೆ ನಾನು ಈಗ ಖುಷಿ ಬಂದ್ಬಿಟ್ಟಿದ್ದೆ. ನಾನು ನೋಡ್ತಾ ಇದ್ದೀನಿ ಸಾಯ್ಬೇಕು ಅಂತ ಹೊರಟಿದ್ದೀನಿ. ಏನು ಹೆಚ್ಚು ಕಡಿಮೆ ನಾನು ಮಾಡೋ ಸಾಲಗಳು ಎಲ್ಲ ಹೆಚ್ಚು ಕಡಿಮೆ ಇಂಡಸ್ಟ್ರಿ ಚಿಕ್ಕದು ಎಲ್ಲರೂ ಎಲ್ಲೇ ತಗೊಂಡಿದ್ದೀನಿ ಇಂಡಸ್ಟ್ರಿ ಅವ್ರು ಹೇಳ್ತಾರೆ ಎಲ್ಲ ದರ್ಶನ ಗೊತ್ತಿದ್ದೇ ಇರುತ್ತೆ. ಅವ್ರು ಗೊತ್ತಿತ್ತು ನಾನು ಸಾಲ ಕೆಲವಡೆ ಅಲ್ಲಿ ಪಿಕ್ಚರ್ ಸಾಲ ಮಾಡಿ ಅಂತ ಗೊತ್ತಿತ್ತು ಎಷ್ಟು ಮಾಡಿದೆ ಅಂತ ಗೊತ್ತಿಲ್ಲ. ನನ್ಗೆಲ್ಲ ಅವ್ರ ಮುಂದೆ ಮುಖ ತೋರ್ಸಕ್ಕಾಗಲ್ಲ. ಒಮ್ಮೆ ಬಹಳ ಅಪಾರವಾದ ಗೌರವ ನನಗೆ ಆ ಅಪಾರವಾದ ಗೌರವನೇ ನಾನು ಓದ್ಬಿಡೋ ಮಾಡ್ತು ಬೇರೆ ಏನಿಲ್ಲ. ನನ್ಗೆ ಆಮೇಲೆ ಗೊತ್ತಾಗ ಈಗ ದರ್ಶನ ನಾನು ಫೇಸ್ ಮಾಡ್ತಾರಲ್ಲ ಈಗ ಭಾಳ ಪ್ರಾಬ್ಲಮ್ಸ್ ಹಾಕೊಂಡಿದ್ದೀನಿ ಅವ್ರು ಫೇಸ್ ಮಾಡ್ತಾರಲ್ಲ ಈ ಅವಾಗಲೇ ನಾನು ಇದನ್ನೆಲ್ಲ ಸಾಯ್ಬೇಕು ಅಂತ ನನಗೆ ನಾವು ಒಪ್ಕೊಂಡಿದ್ದೆ ಸಾಯ್ಕೆ ಬಟ್ ಅನ್ಸಿತ್ತು ಅವ್ನು ಫೇಸ್ ಮಾಡೋಕ್ಕಾಗಲಾರ್ದೆ ನಾನು ಊರ್ಗಳು ಅಂತ ಪರ್ಸೆಂಟ್ ಗೊತ್ತು ನಾನು ಅಷ್ಟೇ ಬಿಟ್ಟಿದ್ದೀನಿ ಸರ್. ನಾನು ಬೆಂಗಳೂರು ಜುಲೈ 2018 ಇದ್ರೆ ಅದರ ಹಿಂದಿನ ತಿಂಗಳು ನಾನು ಹೆಚ್ಚು ಕಡಿಮೆ 15 ಲಕ್ಷ ತಿಂಗಳಿಗೆ ಬಿಟ್ಟಿದ್ದೀನಿ ಸರ್ ಪಿಕ್ಚರ್ ಇದೆ ಸರ್. ನಾನು ಒಂದೇ ಬಿಸ್ನೆಸ್ ಮಾಡಿದ್ದೀನಿ 7 ಬಿಸ್ನೆಸ್ ಮಾಡಿದ್ದೀನಿ. ಎಷ್ಟೋ ಪಿಕ್ಚರ್ಗಳು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ ಮತ್ತೆ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ 3 ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ದೀನಿ. ಕೂಡ ರೆಕಾರ್ಡ್ ಮಾಡ್ತಿದ್ದೆ ಅದರಿಂದ ಏನು ಮಾಡ ಸಿಗಲ್ಲ ನಾನು ಬರೀ ಬಡ್ಡಿಗೆ ಹೋಗ್ತಿತ್ತು. ಸರ್ ಪಿಕ್ಚರ್ ಅಂದ್ಮೇಲೆ ಇವತ್ತಿನ ನಾಳೆ ಗೆಲ್ತೀವಿ ಅಂತ ಹೋಗ್ತಾರೆ ಸರ್ ಎಲ್ಲರೂ. ಸರ್ ನಂಬಿಕೆ ಅಂದ್ರೆ ಏನೋ ಗೊತ್ತಿಲ್ಲ ಅದು ಪಡೆದ ತರ ಇತ್ತು. ನಾನು ಏನ್ ಮಾಡಕ್ಕಾಗಲ್ಲ. ನಾನು ಏನೋ ಒಂದು ಪಿಕ್ಚರ್ ಕೈ ಹಿಡಿಯುತ್ತೆ ನಾನು ತೀರಿಸ್ತೀನಿ ನಂಬಿಕೆ. ಆ ನಂಬಿಕೆ ಮೇಲೆ ನಾನು ಹೊರಟೆ ಮಾಡ್ತಾ ಹೋದೆ. ನಾನು ಗೊತ್ತಿಲ್ಲ ನಾನು ಹೇಳಿದ್ನಲ್ಲ ನಾನು ಯಾವಾಗ ಹಿಡಿದಿ ಅಂತ ಗೊತ್ತಿಲ್ಲ ಯಾವಾಗ ಪ್ರಪಾತ ಬಿದ್ದೆ ಅಂತ ಗೊತ್ತಿಲ್ಲ. ಇವತ್ತು ಈ ಪಿಕ್ಚರ್ ಕೈ ಹಿಡಿಬೋದು ಅಂತ ನಾನು ಮುಂದೆ ಹೋಗ್ತಾ ಇದ್ದೆ. ಅದ್ರ ಬದಲೇ ನಾನು ದುಡ್ಡು ಹೋಗ್ತಾ ಇದ್ದೆ. ದರ್ಶನ್ ಸರ್ ಇದ್ದಾಗೆ ಬಂದಿದ್ದೀನಿ ನಾನು. ಅಲ್ಲ ಸರ್ ದರ್ಶನ್ ಸರ್ ಹೊರಗಡೆ ಇದ್ದಾಗೆ ಬಂದಿದ್ದೀನಿ. ಇಲ್ಲ ನಾನು ದಿನಕರ ಮೀಟ್ ಆಗಿದ್ದೀನಿ. ಅವತ್ತಿನ ಪರಿಸ್ಥಿತಿ ಊರಲ್ಲಿ ಇರಲಿಲ್ಲ. ಆಮೇಲೆ ಅವ್ರು ಮೀಟ್ ಆಗ್ತೀನಿ ಅಂದ್ರೆ ಪರಿಸ್ಥಿತಿ ಅವ್ರದ್ದು ಗೊತ್ತಲ್ಲ ಅವನಿಗೆ. ಅವ್ರು ಯಾರು ಮೀಟ್ ಆಗ್ತಿರ್ಲಿಲ್ಲ. ಸ್ವಲ್ಪ ಟೈಮ್ ಆಯ್ತು ಅಷ್ಟರಲ್ಲಿ ನಮ್ಗೆ ಸ್ಟ್ರೋಕ್ ಆಯ್ತು. ಅದಾದ್ಮೇಲೆ ನಾನು ಮೀಟ್ ಆಗ್ಬೇಕಂದ್ರೆ ಅವರು ಈಗಿಲ್ಲ.